ಪ್ರಮೋಷನ್ ಅಂತ ಬಂದರೆ ನಾನು ರೋಡ್ಗೆ ಇಳಿದ್ಬಿಡ್ತೀನಿ. ಇದು ಪ್ಲಸ್ ಪಾಯಿಂಟ್ ಆಯ್ತಾ? ಹೇಳಿದ್ನಲ್ಲ ಸರ್, ಪ್ಲಸ್ ಪಾಯಿಂಟ್ ಆಗಿದೆ. ಕಿರಣ್ ಸರ್, ನೀವೇ ಈ ಕತೆ ಬರೆದಿರೋದ್ರಿಂದ ನಿಮ್ಗೆ ಹೇಗೆ ಅನಿಸ್ತು? ಅಂದರೆ ಆ್ಯಕ್ಟಿಂಗ್ ಮಾಡೋದು ಬೇರೆ ಮಾತು, ಬರೀಬೇಕಂದಾಗ ನಿಮ್ಗೆ ಯಾವ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಮಾಡಿದ್ರಿ, ಪ್ಲಸ್ ನಿಮ್ಗೆ ಹೇಗೆ ಕತೆ ಉಟ್ಕೋತ ಸರ್? ಕತೆ ಯಾರು ಕತೆ ಬರಿತಾ ಇರಲಿಲ್ಲ, ನನಗೋಸ್ಕರ ನಾನು ಹೀರೋ ಮಾಡಬೇಕು ಅಂತ ಯಾರು ಗೊತ್ತಿರಲಿಲ್ಲ. ಹಾಗಾಗಿ ಓಕೆ ಸೆಲ್ಫ್ ಡಿಸಿಷನ್ ತಗೊಂಡು ನಾನೇ ಎಲ್ಲ ಮಾಡಿದೆ. ಈ ಶೋಕಿ ಮಾಡೋ ಹುಡುಗಿರು, ಈಗ ಮೇಡಮ್ ಶೋಕಿ ಮಾಡೋ ಹುಡುಗರಿಗೆ ರಿಜೆಕ್ಟ್ ಮಾಡೋ ಹುಡುಗಿರು ಶೋಕಿ ಮಾಡೋರಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ ಕ್ಯಾರೆಕ್ಟರ್? ಚಾನ್ಸೇ ಇಲ್ಲ. ಈಗಿನ ಲವ್ ಸ್ಟೋರೀಸ್ಗೂ ಆಗ 90s ಲವ್ ಸ್ಟೋರೀಸ್ಗೂ ಒಂದು ವ್ಯತ್ಯಾಸಗಳಿದೆ. ಇವಾಗ ಭಾವನೆಗಳಿಗೆ ಬೆಲೆ ಹೆಚ್ಚು, ಇವಾಗ ಬ್ಯಾಂಕ್ ಬ್ಯಾಲೆನ್ಸ್ಗೂ ಬೆಲೆ ಹೆಚ್ಚು. ಅಣ್ಣ, ಏನು ಡಿಫ್ರೆನ್ಸ್ ಕಾಣ್ತೀರಾ ನೀವು ಈಗಿನ ಪ್ರೀತಿಗಾಗಿ? ಇವತ್ತು ಪ್ರೀತಿನೇ ಇಲ್ವಲ್ಲ ಗುರು ಅಂತ, ಪ್ರೀತಿ ನುಡ್ಕದಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಯಾರೋ ಒಬ್ರು ಸೋಲ್ಬೇಕು, ಯಾರೊಬ್ರು ಗೆಲ್ಬೇಕು, ಯಾರೊಬ್ರು ಯಾವ್ದೋ ಒಂದು ವಿಷಯದಲ್ಲಿ ಬಿಟ್ಕೊಡ್ಬೇಕು. ನಿಮ್ಮ ಪ್ರಕಾರ ಹೇಳೋದಂದ್ರೆ ಲವರ್ಸ್ಗಳಿಗೆ ಶ್ರೀಮಂತರು ಹುಡುಕ ಬಂದು ಶ್ರೀರಾಮ ಹುಡುಕಿಗೆ ಬದುಕು ಚೆನ್ನಾಗಿರುತ್ತೆ ಅಂತ. ಕೆಲವೊಂದು ಕಡೆ ಸಿನಿಮಾ ಓಡ್ತಿಲ್ಲ, ಸಿನಿಮಾಗಳು ಕ್ಲಿಕ್ ಆಗ್ತಿಲ್ಲ, ಯಾಕೆ ಕನ್ನಡದಲ್ಲಿ ನಿಮ್ಮ ಪ್ರಕಾರ? ಯಾವುದೇ ಒಂದು ಇದಾಗ್ಲಿ ಅವ್ರಿಗೆ ಇಷ್ಟ ಆಗ್ಬೇಕಲ್ವ ಸರ್ ಜನಕ್ಕೆ. ಎಲ್ಲಾ ಸಿನಿಮಾಗಳು ಅವ್ರನ್ನ ಇಷ್ಟಪಡಿಸ್ಬೇಕು ಅಂತಾನೆ ಟ್ರೈ ಮಾಡಿ ಕೆಲಸ ಮಾಡೋದಲ್ವ. ನಾವು ಯಾವುದೇ ಏನೇ ಕಾರ್ಯ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು 4 ಜನಕ್ಕೆ ರೀಚ್ ಆಗ್ಬೇಕು, ಇದು ನಾವು ಮಾಡ್ತಿರೋ ಸರಿ ಇದೆ ಅನ್ಕೊಂಡೇ ಮಾಡ್ತೀವಿ. ಎಲ್ಲೋ ಅದೇ ಒಂದಷ್ಟು ಕಥೆಗಳು ಕಂಟೆಂಟು ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಜನಕ್ಕೆ. ಯಶ್ ಅವ್ರು ನನಗೆ ಇನ್ಸ್ಪಿರೇಷನ್. ಅವ್ರ ಬಗ್ಗೆ ಯಶ್ ಅವ್ರ ಬಗ್ಗೆ ಏನು ಇನ್ಸ್ಪಿರೇಷನ್? ಅದೇ ಸರ್, ಅನ್ಕೋಬೇಕು ಸರ್. ನನಗೂ ಹೇಳ್ತಾರೆ ಹುಚ್ಚಿನ ಥರ ಸುಮ್ಮನೆ ಏನೇನೋ ಅನ್ಕೋತಾರೆ. ಅವರು ಒಂದಿನ ಅನ್ಕೊಂಡಿರ್ತಾರೆ, ಸಾಕ್ಷಿ ಆ ಬಜೆಟಲ್ಲಿ ಮಾಡಿದ್ರೆ ಮುಂದೆ ಹೋಗ್ಬೇಕು. ಏನಾಗುತ್ತೋ ಬಿಡುತ್ತೋ, ಸೋತ್ರು ಗೆದ್ರು ಅಟ್ಲೀಸ್ಟ್ ಹ್ಯಾವ್ ಟು ಟ್ರೈ. ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಅದೆಲ್ಲ ಅವರಿಂದನೇ ಕಲ್ತಿರೋದು. ತುಂಬ ಅವ್ರನ್ನ ಫಾಲೋ ಮಾಡ್ತೀನಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ. ಇದೇ ಆಗಸ್ಟ್ 6ನೇ ತಾರೀಕು ಲೈಫ್ ಟುಡೇ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಚಿತ್ರ ಸ್ಟಾರ್ ಕ್ಯಾಸ್ಟ್ ನನ್ನ ಜೊತೆಗೆ ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು. ಹಾಯ್ ಕಿರಣ್ ಸರ್, ಹಾಯ್ ತಮ್ಮ, ಹಾಯ್ ನಮಸ್ಕಾರ. ಹೇಗಿದ್ದೀರಿ? ಸೂಪರ್ ಸೂಪರ್. ಸಖತ್ತಾಗಿರೋ ವೆದರಲ್ಲಿ ಕೂತಿದ್ದೀವಿ ಇವತ್ತು. ಸಖತ್ ಒಂದು ಇಂಟರ್ವ್ಯೂ ಮಾಡೋಣ. ಫಸ್ಟ್ ಆಫ್ ಆಲ್, ಈ 24 ಅವರ್ಸಲ್ಲಿ ನೀವು ನೋಡಿದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮೀಮ್ಸ್ ಯಾವ್ದು ಜಾಸ್ತಿ ಇಷ್ಟ ಆಗಿದೆ ನಿಮ್ಗಳಿಗೆ? ಈ ಒಂದು 24 ಅವರ್ಸ್ ನಮ್ಮದೇ ಕಂಟೆಂಟ್ ಓಡ್ತದೆ, ಅದೇ ಇಷ್ಟ ಆಗ್ತದೆ. ಜಾಸ್ತಿ ನೀವು ಪ್ರಮೋಷನ್ಸ್ಗಳಿಗೆ ಹೋಗಿದ್ದು ಯಾವ ಕಡೆ ಜಾಸ್ತಿ ಪ್ಲಸ್ ಪಾಯಿಂಟ್ ಅನ್ಸುತ್ತೆ ನಿಮ್ಗಳಿಗೆ? ಹೊಸಪೇಟೆ ಮತ್ತೆ ಬಳ್ಳಾರಿ, ದಾವಣಗೆರೆ, ಹುಬ್ಳಿ, ಧಾರವಾಡ ಎಲ್ಲ ಕಡೆ ಇದೆ ಸರ್. ಎಲ್ಲ ಕಡೆನೂ ಅಷ್ಟೇ. ಶಿರಾ ಎಲ್ಲ ಕಡೆ. ಒಂದು ಮಾತು ಹೇಳಿದ್ರಿ ಪ್ರೆಸ್ ಮೀಟಲ್ಲಿ, ಪ್ರಮೋಷನ್ ಅಂತ ಬಂದರೆ ನಾನು ರೋಡ್ಗೆ ಇಳಿದ್ಬಿಡ್ತೀನಿ ಅಂತ. ಇದು ಪ್ಲಸ್ ಪಾಯಿಂಟ್ ಆಯ್ತಾ? ಹೇಳಿದ್ನಲ್ಲ ಸರ್, ಪ್ಲಸ್ ಪಾಯಿಂಟ್ ಆಗಿದೆ. ಅಯ್ಯೋ, ಅಲ್ಲಿರೋ ಜನರಿಗೆ ಎಷ್ಟೊಂದು ನಾವು ಹೊಸ ಸಿನಿಮಾಗಳು ಗೊತ್ತೇ ಆಗ್ತಾ ಇಲ್ಲ ಸರ್. ಯಾಕಂದ್ರೆ ಯಾರು ಇಲ್ಲಿರೋರು ಹೋಗ್ತಿಲ್ಲ. ಹೋಗ್ಬೇಕು, ಮಾರ್ಕೆಟ್ಗೆ ಹೋಗ್ಬೇಕು, ಅಥವಾ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲೆಲ್ಲ ಹೋಗ್ಬೇಕು. ಆಟೋ ಸ್ಟ್ಯಾಂಡ್ಗೆ ಹೋಗ್ಬೇಕು, ಲಾರಿ ಸ್ಟ್ಯಾಂಡ್ಗೆ ಹೋಗ್ಬೇಕು, ಅವ್ರುಗಳೆಲ್ಲ ಸಿನಿಮಾ ನೋಡೋದು. ಓಕೆ ಸರ್, ನೀವು ಎಷ್ಟು ಹೊಸೊಬ್ರು ಸಿನಿಮಾಗಳಲ್ಲಿ ಮಾಡಿದ್ದೀರ. ಕಿರಣ್ ಸರ್ ಏನು ಡಿಫ್ರೆನ್ಸ್ ಕಾಣ್ತೀರ? ಇಲ್ಲ ಸರ್, ಎಲ್ಲರೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಾನೆ ಬಂದಿರೋದು ಹುಡುಗರುಗಳು. ಇವಾಗ ಯಾವುದೇ ನಾವು ಒಂದು ಕಾರ್ಯ ಅಥವಾ ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದ್ರೂ ಅದು ಏನೋ ಒಳ್ಳೇದಾಗಬೇಕು ಅಂತಾನೆ ಬರೋದು. ಹಂಗೆ ಎಲ್ಲರಲ್ಲೂ ಆ ಜೋಶ್ ನೋಡಿ. ನಾನೀಗ ಕಿರಣ್ ಸರ್ ಇಲ್ಲಿ ಪಕ್ಕದಲ್ಲಿ ಇದ್ದಾರೆ ಅನ್ನೋದಕ್ಕೋಸ್ಕರ ಬೇರೆಯವ್ರನ್ನೆಲ್ಲ ಕಡೆಗಣಿಸಿ ಹಂಗೆ ಅದು ತುಂಬಾ ಡಿಪ್ಲೊಮ್ಯಾಟಿಕ್ ಆಗುತ್ತೆ. ಎಲ್ಲರಲ್ಲೂ ಆ ಜೋಶ್ ಇರುತ್ತೆ. ಸಿನಿಮಾ ಮಾಡಕ್ ಬರೋದು ಒಂದು ಪ್ಯಾಷನ್ಗೆ ಸರ್. ಯಾರೋ ದುಡಿಯಾಕೋ ಇಲ್ಲಿ ದುಡ್ಡು ಮಾಡ್ಬೇಕು ಆ ಥರ ತಲೆ ಇಟ್ಕೊಂಡು ಬರೋದೇ ಇಲ್ಲ. ಸಿನಿಮಾ ಒಂದು ಪ್ಯಾಷನ್. ಸೊ ಎಲ್ಲರಲ್ಲೂ ಅದು ಜೋಶ್ ನೋಡಿದೀನಿ ಸರ್. ಅದ್ರಲ್ಲಿ ಏನಂದ್ರೆ ಅವರೇ ಕತೆ ಬರೋದ್ರಿಂದ ಅವ್ರ ಗ್ರಿಪ್ ಜಾಸ್ತಿ ಇತ್ತು ಈ ಸಿನಿಮಾ ಮಾಡುವಾಗ. ಅವ್ರಿಗೆ ಅದು ಗೊತ್ತಿತ್ತು, ಬಿಕಾಸ್ ಅವರೇ ಬರ್ದಿರೋದ್ರಿಂದ. ಹಾಗಾಗಿ ಇವರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ತುಂಬಾ ಪ್ಯಾಷನ್ ಕೆಲಸ ಮಾಡಿದ್ರು. ನಿಮ್ಗೆ ಪ್ರಮೋಷನಲ್ಲಿ ನಿಮ್ಗೇನು ಪ್ಲಸ್ ಪಾಯಿಂಟ್ ಅನಿಸ್ತು? ಇಲ್ಲ ಸರ್, ಎಲ್ಲ ಕಡೆ ನಾನೇ ಪ್ರಚಾರ ಚೆನ್ನಾಗಿತ್ತು. ಆಮೇಲೆ ಮನೇಲಿ ಇದ್ದಾಗ ನಾನೇ ಸ್ಟೋರ್ಮಾಗ ಎಲ್ಲ ಕಡೆ ನಾನೇ. ಇಟ್ಸ್ ನಾಟ್ ಅಬೌಟ್ ಆಲ್ಗೋರಿದಮ್. ನಾನು ಆಲ್ಮೋಸ್ಟ್ ಬಾಂಬೆವರೆಗೂ ಎಲ್ಲ ನಂದೇ ಕಾಂಟೆಂಟ್ ಎಲ್ಲ ತಲುಪಿದೆ. ಬಿಕಾಸ್ ನಮ್ಮ ಮಮ್ಮಿ ಆಗಲಿ, ನಮ್ಮ ಫ್ರೆಂಡ್ಸ್ ಅವರಾಗಲಿ ಎಲ್ಲ ಕಳ್ಸಾರೆ, ಏನಮ್ಮ ನನ್ನ ಕಾಂಟೆಂಟ್ ಅದು ನಮಗೆಲ್ಲ ಫೀಡಲ್ಲಿ ನಿಮ್ಮದೇ ಕಾಂಟೆಂಟ್ ಎಲ್ಲ ಕಡೆ ಬರ್ತಾ ಇದೆ. ಸೊ ಹಂಗಾಗಿ ಪ್ಲಸ್ ಪಾಯಿಂಟ್ ತಾನೆ ಸರ್. ಓಕೆ ಕಿರಣ್ ಸರ್, ನೀವೇ ಈ ಕತೆ ಬರೆದಿರೋದ್ರಿಂದ ನಿಮ್ಗೆ ಹೇಗೆ ಅನಿಸ್ತು? ಅಂದರೆ ಆ್ಯಕ್ಟಿಂಗ್ ಮಾಡೋದು ಬೇರೆ ಮಾತು, ಬರೀಬೇಕಂದಾಗ ನಿಮ್ಗೆ ಯಾವ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಮಾಡಿದ್ರಿ, ಪ್ಲಸ್ ನಿಮ್ಗೆ ಹೇಗೆ ಕತೆ ಉಟ್ಕೋತ ಸರ್? ಕತೆ ಯಾರು ಕತೆ ಬರಿತಾ ಇರಲಿಲ್ಲ, ನನಗೋಸ್ಕರ ನಾನು ಹೀರೋ ಮಾಡಬೇಕು ಅಂತ ಯಾರು ಗೊತ್ತಿರಲಿಲ್ಲ. ಹಾಗಾಗಿ ಓಕೆ ಸೆಲ್ಫ್ ಡಿಸಿಷನ್ ತಗೊಂಡು ನಾನೇ ಎಲ್ಲ ಮಾಡಿದಾಗ, ಇವಾಗ ಏನೋ ಒಂದು ಮನೆ ಕಟ್ತೀವಿ ಅಂದ್ರೆ ಯಾವ ಥರ ಮನೆ ಕಟ್ತೀವಿ ಅಂತ ಫಸ್ಟ್ ಯೋಚನೆ ಮಾಡಬೇಕಲ್ಲ. ಅದು ನಾನು ಅರಮನೆನೇ ಕಟ್ಟಬೇಕು ಅಂತ ಡಿಸೈಡ್ ಆಗಿದೆ. ಹಾಗಾಗಿ ನೋಡಿದೆ ಎಲ್ಲ ಸಕ್ಸಸ್ ರೇಷೋಗಳು, ರಿಯಾಲಿಟಿ ಏನೇನು ನಡೀತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ತಮಿಳಲ್ಲಿ ಹೊಸಬ್ರು ಸಿನಿಮಾ ಯಾಕೆ ಗೆಲ್ತಾ ಇದೆ, ತೆಲುಗಲ್ಲಿ ಹೊಸಬ್ರು ಸಿನಿಮಾ ಯಾಕೆ ಗೆಲ್ತಾ ಇದೆ, ಅವರು ರಿಯಾಲಿಟಿ ತುಂಬ ಹತ್ತಿರವಾದಂಥ ಒಂದು ಸಿನಿಮಾ ಮಾಡ್ತಾ ಇದ್ರು. ಸೊ ನಮ್ಮಲ್ಲಿ ಅದೊಂದು ಸ್ವಲ್ಪ ಕಮ್ಮಿ ಇತ್ತು, ಇರಲಿಲ್ಲ ಅಂತಲ್ಲ, ಕಮ್ಮಿ ಇತ್ತು, ಮುಂಚೆ ಬಂದಿತ್ತು. ಈಗ ಏನೋ ಟ್ರೆಂಡಲ್ಲಿ ಇರಲಿಲ್ಲ. ಸೊ ಓಕೆ ಇದನ್ನೇ ಪಿಕ್ ಮಾಡೋಣ, ಕಂಟೆಂಟ್ ಮೇಲೆ ವರ್ಕ್ ಮಾಡೋಣ, ಕಂಟೆಂಟ್ ಮುಖಾಂತರ ಜನಕ್ಕೆ ತಲುಪಿ ಆಮೇಲೆ ನಮ್ಗೆ ಇಷ್ಟ ಬಂದರೆ ಸಿನಿಮಾ ಮಾಡೋಣ, ಅಷ್ಟು ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡೋಣ ಅಂತ. ಹೊಸೊಬ್ರು ಸಿನಿಮಾ ಬಂದಾಗ ಅವರಲ್ಲಿ ರಿಚ್ನೆಸ್ ಇರುತ್ತೆ, ಆದರೆ ಕಂಟೆಂಟ್ ಇರಲ್ಲ. ನಿಮ್ಮಲ್ಲಿ ಕಂಟೆಂಟ್ ತೊಗೊಂಬರ್ತೀವಿ, ಪ್ಲಸ್ ರಿಚ್ನೆಸ್ ಇದೆ, ಅದಕ್ಕೇನು ಹೇಳ್ತೀರಾ? ಅದೇ ನಾನು ಫಸ್ಟ್ ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ವಿಷನಲ್ಲಿ ಒಂದು ಇದ್ದೆ, ತಮಿಳು ತೆಲುಗು ರೇಂಜ್ಗೆ ನಾವು ಹೊಸೊಬ್ರು ಸಿನಿಮಾ ಮಾಡಬೇಕು.
ಯಾಕಂದ್ರೆ ಹೊಸಬ್ರು ಸಿನಿಮಾಗಳು ಆ ಇದ್ರಲ್ಲಿ ಮಾಡ್ತಾರೆ. ನಮ್ಮಲ್ಲಿ 70 ಲಕ್ಷ 30 ಲಕ್ಷ ಏನೇದ್ರಲ್ಲೂ ಸಿನಿಮಾ ಮಾಡ್ತಾರೆ, ಅದು ಯಾವ್ದು ಸಿನಿಮಾ ತರನು ಇರಲ್ಲ. ಸೊ ಪಕ್ಕ ಅಲ್ಲಿರೋ ಸ್ಟೇಟ್ ಅವ್ರು ನೋಡಿದ್ರು ಒಂದು ಕನ್ನಡ ಭಾಷೆ ಹೊಸ ಇರೋ ಸಿನಿಮಾ ಹಿಂಗಿರುತ್ತಾ ಅನ್ನೋ ರೇಂಜ್ಗೆ ಮಾಡಿದ್ರು. ಇರ್ತಾರೆ. ಈ ಸಿನಿಮಾ ಬಗ್ಗೆ ಒನ್ ವರ್ಡಲ್ಲಿ ಹೇಳೋದಾದ್ರೆ ಹೆಂಗೆ ಹೇಳ್ತೀವಿ? ಇವತ್ತಿನ ಲೈಫ್, ಇವತ್ತಿನ ಜೀವನ ಹೇಗಿದೆ ಅದ್ರ ಬಗ್ಗೆ ನನಗೆ ತುಂಬ ಕುತೂಹಲ. ಕಾಕರ ಸುದ್ದಿಯವರು ಎಲ್ಲ ಬೇಕಾದ್ರೆ ಒಂದು ಡೈಲಾಗ್ಗಳು ಹೊಡಿತಾ ಇರ್ತಾರೆ ಈ ಲೈಫ್ ಬಗ್ಗೆ, ಇನ್ಸ್ಪಿರೇಷನ್ ಬಗ್ಗೆ. ಅವರಿಗೆ ಸ್ವಂತ ಅನುಭವ ಆಗಿದೆಯೋ ನನಗನ್ಸುತ್ತೆ. ಸರ್, ಲೈಫ್ ಟುಡೇ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲ, ಎಲ್ಲರಿಗೂ ಅವ್ರವ್ರ ಸ್ವಂತ ಅನುಭವಗಳು ಹಾಗೆ ಆಗಿದೆ. ಅಲ್ಲ, ನಿಮ್ಗೆ ಜಾಸ್ತಿನೇ ಆಗಿದೆ. ಇಲ್ಲ, ನನಗೆ ಎಷ್ಟಾಗಬೇಕು ಅದು ತಕ್ಕ ಮಟ್ಟಿಗೆ ಅಷ್ಟಾಗಿದೆ. ಬಟ್ ಹೌದು, ಅದನ್ನೆಲ್ಲ ದಾಟ್ಕೊಂಡ್ ಬಂದಾಯ್ತು ನಾವುಗಳು. ಇವತ್ತಿನ ಈ ಹುಡುಗರ ಲೈಫಲ್ಲಿ ಅದನ್ನೇ ನಡೀತಿದೆ. ಮತ್ತೆ ಇವತ್ತಿನ ಜನರೇಷನ್ ಕತೆ ಇದು. ಕೂತ್ ನೋಡುವಾಗ ಹೌದಲ್ವಾ ನಂದೇ ಕತೆ ಅಲ್ವಾ ಇದು ಅನ್ಸುತ್ತೆ. ಈಗ ನಾನು ಕತೆ ಕೇಳುವಾಗ ಅಲ್ವಾ ನಂದೇ ಕತೆ ಕೇಳಿದಂಗಿದೆಯಲ್ವಾ ಇದು ಅಂತ ಹಂಗ್ ಫೀಲ್ ಆಗುತ್ತೆ ಬಂದು ಆಡಿಯನ್ಸ್ ಕೂತ್ಕೊಂಡು ನೋಡೋದಕ್ಕೆ. ಅದೇ ಈ ಮೇಡಮ್ ಹೇಳ್ದಂಗೆ ಇವತ್ತಿನ ಬದುಕು, ಇವತ್ತಿನ ಪ್ರೀತಿ, ಅದರ ರೀತಿ ರಿವಾಜುಗಳನ್ನ ಹೇಳ್ಕೊಟ್ಟಿರ್ತಾರೆ. ಈಗಿನ ಜನ್ರೇಷನ್ ಲವ್ ಸ್ಟೋರೀಸ್ಗಳು ನೋಡೋಕೆ ಹೋದರೆ ಯಾರೋ ಬೆಡ್ಡಿಂದ ತಳ್ಳಿದ್ರಂತೆ, ಆಮೇಲೆ ಟೈಲ್ಸ್ ಒಳಗೆ ಹಾಕಿದ್ರಂತೆ. ಆ ಸ್ಟೋರೀಸ್ ಎಲ್ಲ ನೋಡಿದಾಗ ಈಗಲೂ ದಂಗನ್ನುತ್ತೆ. ಈಗ ಇವ್ರದೆಲ್ಲ ಮದುವೆ ಆಗಿದೆ, ನಿಮ್ದು ಮದುವೆ ಆಗಿಲ್ಲ. ಅದು ಹಂಗೆ ಅನ್ಕೊಂಡ ಕತೆಗಳು ಹೇಗೆ ಅನ್ಸುತ್ತೆ ನಿಮ್ಗೆ? ಕತೆಗಳು ಅದೇ ರಿಯಾಲಿಟಿ. ಇವತ್ತಿನ ಟ್ರೆಂಡ್, ಇವತ್ತಿನ ಜೆನ್ಸಿ ಆ ಥರ ಆಗಿದ್ದಾರೆ. ಅದೆಲ್ಲ ಒಂದು ಕಡೆ ಹೇಳ್ತದೆ, ಮುಂಚೆ ಹುಡುಗಿರು ಮೋಸ ಮಾಡ್ತಾರೆ, ಈಗ ಕೊಲೆ ಈ ಥರ ಸಿಚುಯೇಷನ್ ಇದೆ. ಸೊ ಚೇಂಜ್ ಆಗಬೇಕು, ರೆವಲ್ಯೂಷನ್ ಆಗಬೇಕು. ಓಕೆ, ಸಿಕ್ತು ಮ್ಯಾಮ್. ನೀವು ಜೆನ್ಸಿ ಲವ್ ಸ್ಟೋರೀಸ್ ಯಾವ್ದಾರ ನೋಡಿದ್ದೀರಾ, ಕೇಳಿದ್ದೀರಾ? ಸುಮಾರು ಸರ್, ಅದೇ ದಿನ ಕೇಳ್ತಾ ಇದೀವಿ ಅದೇ ತಾನೇ. ಓಕೆ, ನಿಮಗೆ ಸುದ್ದಿ ಅವರೇ ಆ ಲವ್ ಸ್ಟೋರೀಸ್ಗಳು ಕೇಳಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಇಲ್ಲ, ಅದೇ ಯಾವಾಗ ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಈಗ ಕೆಲವು ನೋಡಿರ್ತೀವಿ ಅದೇ ಹುಡುಗ ಅಥವಾ ಅದೇ ಮನೇಲಿ ಹುಡುಗಿ ಅಥವಾ ಗಂಡು ಹುಡುಗ ಮಾತು ಕೇಳ್ತಾನೆ, ಇಲ್ಲ ಮದುವೆ ಮಾಡ್ಬಿಡಿ ಸರ್ ಹೋಗ್ತಾಳೆ, ಮದುವೆ ಮಾಡ್ಬಿಡಿ ಸರ್ ಹೋಗ್ತಾನೆ ಅಂತ. ಸೊ ಇದು ಹೆಂಗಾಗಿದೆ ಅಂದ್ರೆ, ಈಗ ರೋಡಲ್ಲಿ ಹಂಸ ಹಾಕ್ತಿವಿ ನಾವು ಯಾವಾಗ್ಲೂ. ಏನಕ್ಕೆ ಅಂದ್ರೆ ಹಂಸ ಹಾಕ್ರೆ ಆಕ್ಸಿಡೆಂಟ್ಗಳು ಆಗಲ್ಲ. ಹಂಸಿಂದಾನೇ ಎಷ್ಟು ಆಕ್ಸಿಡೆಂಟ್ಗಳು ಆಗಿರೋದು ಕೇಳಿದೀವಿ. ಒಬ್ರು ಹಂಪಿತ್ತು ನೋಡದೆ ಹುಡುಗ ಬಿದ್ದ ಆಗ್ಲಿಲ್ಲ ಅಂತ. ಹಂಗೆ ಮುಂಚೆ ಮದುವೆ ಮಾಡ್ಬಿಡು ಸೆರೆ ಹೋಗುತ್ತೆ ಅಂತ ಅಂತಿದ್ರು. ಈಗ ಮದುವೆ ಮಾಡಿದ್ರೆ ಸೆರೆಗಿರೋದು ಇನ್ನೇನೇನು ಆಗೋಗ್ತದೆ. ಹಂಸ ಆಗ್ತಿದ್ದೆ ಯಾಕೆ ಆಕ್ಸಿಡೆಂಟ್ ಆಗಬಾರ್ದು ಅಂತ. ಬಟ್ ಹಂಸಿಂದಾನೇ ಎಷ್ಟು ಆಕ್ಸಿಡೆಂಟ್ಗಳಾಗುತ್ತಲ್ಲ, ಹಂಗ ಆಗ್ತಿದೆಯಲ್ಲ ಅಂತ ಅನ್ಸುತ್ತೆ ನಮ್ಗೆ ಇವತ್ತಿಂದೆಲ್ಲ ನೋಡಿದಾಗ. ನೀವ್ ಯಾರ್ದೇ ನೋಡಿ, ಅವ್ರದೆಲ್ಲ ಮದುವೆ ಆಗಿ ಒಂದು 4 ವರ್ಷ 3 ವರ್ಷ 6 ತಿಂಗಳು ಇಲ್ಲ ಇನ್ನು ಆಗ್ಬೇಕಿತ್ತು, ಎಂಗೇಜ್ಮೆಂಟ್ ಆಗಿತ್ತು, ಇದೇ ಹೊರತು 20 ವರ್ಷ ಆಗಿತ್ತು ಮದುವೆ ಆಗಿ 15. ಆ ಜನರೇಷನ್ ಅವ್ರದ್ದಿಲ್ಲ. ಈ ಜನರೇಷನ್ ಅವ್ರದ್ದೇ ನಾವು ಆ ಸಮಸ್ಯೆ ಇರೋದು. ಓಕೆ, ಲೈಫ್ ಟುಡೇ ಅಂತ ಟೈಟಲ್ ಇಟ್ಕೊಂಡಾಗ ಏನು ಇನ್ಸ್ಪಿರೇಷನ್ ಆಯ್ತು ನಿಮಗೆ? ಲೈಫ್ ಟುಡೇ ಅಂತ ಟೈಟ್ಲ್ ಹೇಗೆ ಬಂತು? ಅದೇ ಇವತ್ತಿನ ರಿಯಾಲಿಟಿನ ಟಚ್ ಮಾಡೋಣ ಅನ್ಸಿದಾಗ ಏನು ಹೇಳಕ್ ಹೊರಟಿದ್ದು ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡಾಗ ಇವತ್ತಿನ ಲೈಫ್, ಓಕೆ ಲೈಫ್ ಟುಡೇ, ಇವತ್ತಿನ ಲೈಫ್ ಹೇಳ್ತೇವೆ. ಸೊ ಲೈಫ್ ಟುಡೇ. ನಿಮ್ಮ ಟ್ರೈಲರ್ ನೋಡಿದಾಗ ನಿಮ್ಮ ಕ್ಯಾರೆಕ್ಟರಲ್ಲಿ ವೆಲ್ಡಿಂಗ್ ಮಾಡ್ತಾ ಇರ್ತೀರಿ, ಅದರಲ್ಲಿ ಹಾರ್ಟ್ ಶೇಪ್. ನೀವು ಆ ಥರ ಯಾರಿಗಾರ ಹಾರ್ಟ್ ಶೇಪ್ ಮಾಡಿ ಕೊಟ್ಟಿದ್ರೆ ವೆಲ್ಡಿಂಗ್? ಇಲ್ಲ, ನನಗೆ ಕೊಟ್ಟಿದ್ದಾರೆ. ವೆಲ್ಡಿಂಗ್ ಅಲ್ಲ, ಬೇರೆ. ಹೌದಾ? ಓಕೆ ಓಕೆ ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ. ನನ್ನ ಪಾತ್ರ ಹೆಸರು ಬಂದ್ಬಿಟ್ಟು ರಿಯಾ ಅಂತ. ಇವಾಗ ಇಷ್ಟು ದಿನ ಎಲ್ಲರೂ ಕೇಳ್ತಿದ್ರು, ಅವ್ರ ಬಾಯಿಂದ ಕೇಳಿಸ್ಕೊಳ್ಳಿ, ಯಾಕಂದರೆ ಬರವಣೆ ಅವರೇ ಮಾಡಿದ್ರಿಂದ ನನಗೇನು ಗೊತ್ತಾ, ಅವರೇ ಹೇಳಿದ್ ಚೆನ್ನಾಗಿರುತ್ತೆ ಅಂತ ಇವಾಗ ನಾನು ಹೇಳ್ತೀನಿ. ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಶಿ ಈಸ್ ಅ ವೆರಿ ಫಿಯರ್ಸ್ ಆ್ಯಂಡ್ ಬೋಲ್ಡ್ ಲೇಡಿ. ಅದಿರ್ತಾರಲ್ಲ ಕೆಲವರು, ಈ ಥರ ಹುಡುಗಿ ಬೇಕು, ಹೆಂಗೆ ಬೇಕಾದ್ರೆ ಸಿಕ್ಬಿಡ್ತಾರೆ, ಹಂಗೆ ಹೆಂಗೆ ಅಂತ. ಸೊ ಅಂಥವನ್ನ ರಿಜೆಕ್ಟ್ ಮಾಡೋರು ನಾವು ಇರ್ತೀವಿ. ಅದೇ ತಪ್ಪಂತ ಅಲ್ಲ, ಅವ್ರಿಗೊಂದು ಇರುತ್ತೆ, ದೇ ಹ್ಯಾವ್ ಒನ್ ಕೈಂಡ್ ಆಫ್ ಆಟಿಟ್ಯೂಡ್ ಆ ಥರ ಒಂದು ಇರುತ್ತೆ. ದಟ್ ಏನಪ್ಪ ನಾನು ಏನು ಬೇಕಾದರೆ ಸಿಗ್ಬೋದು, ಲೈಫಲ್ಲಿ ಪಡ್ಕೋಬೋದು ಅಂತ ಇಲ್ಲ. ಅಂಥವ್ರ ಆಟಿಟ್ಯೂಡ್ ಈಗೋನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ನಮ್ಮಂಥ ಹುಡುಗಿರು ಇರ್ತಾರೆ, ಹುಡುಗರು ಇರ್ತಾರೆ. ಆ ಥರ ಇರ್ತಾರಲ್ಲ ಹುಡುಗಿರು, ನನ್ನ ಡ್ಯಾಡಿ ಹತ್ರ ಈ ಥರ ಅಸ್ತಿದೆ, ನನ್ನ ಹತ್ರ ಹೆಂಗಿದೆ, ಏನು ಬೇಕಾದರೆ ಪಡ್ಕೋಬೋದು, ಇವ್ನ ನನ್ನ ಬೆರಳಿ ಮೇಲೆ ಹಿಂಗೆಲ್ಲ ಡಾನ್ಸ್ ಮಾಡಿಸ್ಬೋದು ಅಂತ ಅಂಥವ್ರಿಗೆ ಉತ್ತರ ಕೊಡೋ ಪಾತ್ರ ನಾನು ಮಾಡಿದ್ದೀನಿ. ದ ಟರ್ನಿಂಗ್ ಪಾಯಿಂಟ್ ಆಫ್ ದ ಕಂಪ್ಲೀಟ್ ಸ್ಟೋರಿ. ಸುದೀಪ್ ಸರ್, ನಿಮ್ಮ ಪಾತ್ರ ಬಗ್ಗೆ. ನಾನು ನೆಗೆಟಿವ್ ಶೇಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಇದರಲ್ಲಿ. ಬಟ್ ಒಂದು ಟ್ವಿಸ್ಟ್ ಇದೆ. ನನ್ನ ಪಾತ್ರದಿಂದಾನೇ ಕಥೆಗೆ ಒಂದು ತುಂಬಾ ಇಂಪಾರ್ಟೆಂಟ್ ತಿರುವಿದೆ. ಅದನ್ನು ತುಂಬಾ ಇಷ್ಟ ಆಗಿತ್ತು ಸರ್ ಹೇಳಿದಾಗ. ಆಯ್ತು ಸರ್ ಮಾಡ್ತೀನಿ ಅಂತ. ಕತೆ ಚೆನ್ನಾಗಿದೆ ಸರ್. ಇವತ್ತಿನ ಕುತ್ಕೊಂಡು ನೋಡೋ ಕತೆ ಹೇಳಿದಲ್ಲ, ಇದು ತಂದೆ ಕತೆ ಅಲ್ವಾ ಅಂತ ಫೀಲ್ ಆಗುವಂತ ಒಂದು ಕತೆ ಮಾಡೋದ ಸರ್ ಅಂತೇಳಿ. ಸುದ್ದಿಯಣ್ಣ, ಈ ಶೋಕಿ ಮಾಡೋ ಹುಡುಗಿರು, ಈಗ ಮೇಡಮ್ ಶೋಕಿ ಮಾಡೋ ಹುಡುಗರಿಗೆ ರಿಜೆಕ್ಟ್ ಮಾಡೋ ಹುಡುಗಿರು, ಶೋಕಿ ಮಾಡೋರಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಕ್ಯಾರೆಕ್ಟರ್ ಚಾನ್ಸೇ ಇಲ್ಲ ಸರ್. ಅಂಥವ್ರಿಗೆಲ್ಲ ಚೆನ್ನಾಗಿ ಹೇಳ್ತಾರೆ. ನಾನೇ ಸ್ತ್ರೀ ದ್ವೇಷಿ ಅಲ್ಲ. ಪ್ರಶ್ನೆ ಕೇಳಿ. ಮಾಡೋರು ಶೋಕಿ ಮಾಡೋ ಹುಡುಗಿರು ಮಾಡ್ಲಿ ಬಿಡಿ, ಬ್ಯಾಕ್ ಮಾಡಬಾರ್ದ, ಹೆಣ್ಮಕ್ಳು ಶೋಕಿ ಮಾಡಬಾರ್ದ, ಮಾಡ್ಲಿ ಬಿಡಿ, ಎಲ್ಲರೂ ಮಾಡ್ಬೇಕು. ನಾನೇ ಸ್ತ್ರೀ ದ್ವೇಷಿನ? ಸ್ತ್ರೀ ದ್ವೇಷಿ ಅಂತಲ್ಲ, ನಿಮ್ಮ ಅನುಭವ ತಕ್ಕಂತೆ ಹೇಳ್ತಿರಲ್ಲ, ಅದು ಇನ್ಸ್ಪೈರ್ ಆಗುತ್ತೆ ಕೆಲವೊಬ್ರಿಗೆ. ಇಲ್ಲ, ಹಂಗೇನಿಲ್ಲ. ಈ ವಿಚಾರಗಳಲ್ಲಿ ಅವ್ರವ್ರ ಸ್ವತಂತ್ರ. ಅದು ಅವ್ರಿಗೆ ಹೆಂಗ್ ಬೇಕು ಹಂಗಿರ್ಲಿ, ನೋಡ್ಕೊಂಡು ಹೋಯ್ತಾ ಮಿತ್ರದಲ್ಲಿ ಇರ್ಲಿ. ನಾಳೆ ಅದು ಇವರಿಂದ ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು, ಇನ್ನೊಬ್ಬರಿಂದ ಇವ್ರಿಗೂ ತೊಂದರೆ ಆಗಂಗ್ ಮಾಡ್ಕೊಂಬಾರ್ದು ಅಷ್ಟೇ. ಈ ಜೆನ್ಸಿ ಲವ್ ಸ್ಟೋರೀಸ್ ಅಂತಂದ್ರೆ ನಿಮ್ಗೆ ನೋಡದಂತ ಎಕ್ಸಾಂಪಲ್ ಯಾವ್ದಾರ ಒಂದು ವ್ಯೂವರ್ಸ್ ಕಿರಣ್ ಸರ್?
ಮೂವೀಸ್ ಅಲ್ಲ ಮೂವೀಸ್ ಅಂತಲ್ಲ, ನೀವು ರೀಸೆಂಟಾಗಿ ನೋಡಿದ್ದು ಯಾವ್ದಾರ ಜೆನ್ಸಿ ಸರ್ stories ಏನು 7th 6th ಲವ್ ಆಗ್ತಾ ಇದೆ, 10th ಫಸ್ಟ್ PUC ಬರೋಷ್ಟರಲ್ಲಿ ಇನ್ನ ಇದೇ ಆಗಿರಲ್ಲ, ಮದುವೆ ಆಗ್ಬಿಟ್ಟಿರ್ತಾರೆ, ಇನ್ನೊಂದು ವರ್ಷ ಬ್ರೇಕಪ್ ಆಗಿರುತ್ತೆ, ಡಿವೋರ್ಸ್ ಆಗಿರುತ್ತೆ. ಇವಾಗ 2000 ನಾನು ಎಲ್ಲ ರಿಸರ್ಚ್ ಮಾಡ್ತಾ ಇದ್ದೆ, 2023-24 ತನಕ ಎನ್ ನಂಬರ್ ಆಫ್ ಡಿವೋರ್ಸ್ ಇತ್ತು. ಆಫ್ಟರ್ 25 ಮದುವೆ ಆಗಕ್ಕೆ ಯಾರಿಗೂ ಇಷ್ಟ ಇಲ್ಲ, ಮದುವೆ ಅಂದ್ರೆ ಭಯ ಪಡ್ತದೆ. ಇನ್ನೊಂದು 2-3 years ಮದುವೆನೇ ಬೇಡ, ಲಿವಿಂಗ್ ಟು ರಿಲೇಶನ್ಶಿಪ್ ಇರೋಷ್ಟು ದಿನ ಇರೋ ಹೋಗೋಷ್ಟು ದಿನ ಹೋಗಿ, ಈ ತರ ಒಂದು ಜನರೇಷನ್ ಆಗ್ಲೇ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಗೆ ಆ ಥರ ಅನುಭವಗಳು ಜೆನ್ಸಿದು ಯಾವ್ದಾರ ಆಗಿದೆಯಾ? ನನಗೆ ಯಾವುದು ಇಲ್ಲ ಸರ್, ಯಾಕಂದ್ರೆ ಸಿನಿಮಾ ಬಿಸಿ ಇದೀನಿ ಸರ್ 3-4 ವರ್ಷದಿಂದ. ಓಕೆ ಓಕೆ ಮೇಡಮ್, ನಿಮಗೆ ಸರ್, ನೀವು ನೋಡಿದಂಥ ನಿಜ ಹೇಳ್ಬೇಕಾದ್ರೆ ಫಸ್ಟ್ ನೀವು ಹೇಳಿದ ಮಾತನ್ನ ಸ್ವಲ್ಪ ಕರೆಕ್ಟ್ ಹೇಳಕ್ ಇಷ್ಟಪಡ್ತೀನಿ. ಜೆನ್ಸಿ ಅವ್ರ ಡಿವೋರ್ಸ್ ಆಗ್ತಿಲ್ಲ. ಜೆನ್ಸಿ ಅಂದ್ರೆ ಇವತ್ತಿನ ಜನರೇಷನ್, ಈಗಿನ ಜನರೇಷನ್, ದೇ ಆರ್ ಕೇಪಬಲ್ ಆಫ್ ಡೂಯಿಂಗ್ ಗುಡ್ ಥಿಂಗ್ಸ್ ಆಲ್ಸೋ, ಅಂಡ್ ಅವರು ಮಾಡ್ತಿದ್ದಾರೆ. ಡಿವೋರ್ಸ್ ಆಗ್ತಿರೋದು ಈಗ ಆಗ್ಲೇ ಮದ್ವೆ ಆಗಿರೋರು ಅವ್ರ ಡಿವೋರ್ಸ್ ಆಗ್ತಿದೆ. ಅದ್ ಯಾಕೆ ಅಂದ್ರೆ ಸುಮಾರು ಎಲ್ಲ ಹೇಳ್ತಿದಾರಲ್ಲ, ಡಿವೋರ್ಸ್ ರೇಷಿಯೋ ಯಾಕೆ ಜಾಸ್ತಿ ಆಗಿದೆ. ಹಿಂದಿನ ಕಾಲಲ್ಲಿ ಪೀಪಲ್ ಡಿಡ್ ನಾಟ್, ಅಂದ್ರೆ ಹುಡುಗರಿಗೆ ಮೇನ್ ಹೆಣ್ಮಕ್ಳಿಗೆ ಆ ತರ ಒಂದು ನೋಬಡಿ ಹ್ಯಾಡ್ ದಟ್ ಸಪೋರ್ಟ್, ಆ ತರ ಒಂದು ವಾಯ್ಸ್ ಮಾಡ್ಬೇಕು, ಇಲ್ಲ ನನ್ನ ಜೊತೆ ಈ ತರ ಒಂದು ಇದಾಗ್ತಾ ಇದೆ, ಏನಾದ್ರು ತಪ್ಪಾಗ್ತಾ ಇದೆ ಅಂತ ಹೇಳೋರಿಗೆ ಅವ್ರು ಅಷ್ಟೊಂದು ದೇ ಡಿಡ್ ನಾಟ್ ಹ್ಯಾವ್ ದ ಕರೇಜ್. ಇವಾಗ ಏನ್ ಗೊತ್ತಾ, ಅವ್ರಿಗೆ ಒಂದು ಕರೇಜ್ ಇದೆ, ಅವ್ರಿಗೆ ಒಂದು ಬಲವಂತವಾಗಿ ಆಗಿ ಸರಿ ಆಯ್ತು, ನನ್ಗೊಂದು ಧೈರ್ಯ ಇದೆ, ನನ್ಗೊಂದು ಜೀವನ ಇದೆ ಅಂತ ಹೇಳಿ ಅವ್ರು ಅಂತ ಹೇಳ್ತಾ ಹೋಗ್ತಿದ್ದಾರೆ. ಅಂಡ್ ನಮ್ ನಾಟ್ ಜಸ್ಟಿಂಗ್ ಫಾರ್ ಫೀಮೇಲ್ಸ್, ಗಂಡ್ಸರ್ಗೂ ಈ ತರ ತಪ್ಪು. ಅದು ಡಿವೋರ್ಸ್ ಅಂದ್ರೆ ಆ ತರ ಎಲ್ಲ ವಿಷಯ ಬಂದ್ರೆ ಫಸ್ಟ್ ಒಬ್ರನ್ನೊಬ್ರು ಅರ್ಥ ಮಾಡ್ಬೇಕು. ಮದುವೆ ವಿಷಯ ಆಗ್ಲಿ ಅಥವಾ ಇಟ್ ಕ್ಯಾನ್ ಬಿ ಲವ್ ಆರ್ ವಾಟ್ ಎವರ್ ಇಟ್ ಇಸ್, ಒಬ್ರನ್ನೊಬ್ರು ಅರ್ಥ ಮಾಡ್ಬೇಕು ಸರ್. ಸಣ್ಣ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅಂಡ್ ಸಣ್ಣ ವಿಷಯದಿಂದ ಈ ತರ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಈಗಿನ ಲವ್ ಸ್ಟೋರೀಸ್ಗೂ ಆಗ 90s ಲವ್ ಸ್ಟೋರೀಸ್ಗೂ ಒಂದು ವ್ಯತ್ಯಾಸಗಳಿದೆ. ನಾನು ಒಂದು 4-5 ಹೇಳ್ತೀರಾ? ಅವಾಗ ಪ್ಯೂರ್ ಲವ್ ಇತ್ತು, ತುಂಬಾ ದುಡ್ಡಿಂದ ಯಾರು ಓಡ್ತಾ ಇರ್ಲಿಲ್ಲ, ಸಂಬಂಧಗಳಿಂದ ಓಡ್ತಾ ಇದ್ರು. ಅವಾಗ ಭಾವನೆಗಳಿಗೆ ಬೆಲೆ ಇತ್ತು, ಇವಾಗ ಬ್ಯಾಂಕ್ ಬ್ಯಾಲೆನ್ಸ್ಗೆ ಬೆಲೆ ಇದೆ. ನೀವು ಹೇಳಿ. ಅದೇ ಸರ್, ಅವಾಗ ಹಿಂದಿನ ಕಾಲದಲ್ಲಿ ಆಪ್ಷನ್ಸ್ ಇರ್ಲಿಲ್ಲ. ಇವಾಗ ಒಬ್ರು ಸಿಕ್ಕಿದಾಗ ಇನ್ನೊಬ್ರು ಚೆನ್ನಾಗಿದೆ, ಓ ಅಂಬೂರ್ ತೀರ ಬಿರಿಯಾನಿ ತಿಂದಿಯಲ್ಲ, ಓ ಇನ್ನೊಂದು ಬಿರಿಯಾನಿ ಇದೆ, ಅದು ಇನ್ನೊಂದು ಚೆನ್ನಾಗಿದೆಲ್ಲ, ಸೊ ಅಂದ್ರೆ ಟೇಸ್ಟ್ ಮಾಡೋವಾಗ ಬ್ರೇಕಪ್. ಇನ್ನೊಂದು ವಿಷಯ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಬ್ರೇಕಪ್. ಇನ್ನೊಂದು ಟ್ರಸ್ಟ್ ಇಲ್ಲ, ಬ್ರೇಕಪ್. ಇನ್ನೊಂದು ಸುಮ್ಮನೆ ಬ್ರೇಕಪ್. ಬಿಕಾಸ್ ನಾವಿರೋದು ಸಿಚುವೇಶನ್ಶಿಪ್, ಆ ಶಿಪ್ ಈ ಶಿಪ್, ಮುಂಚೆ ಇದ್ದಿದ್ದು ರಿಲೇಶನ್ಶಿಪ್ ಅಷ್ಟೇ. ಸಿಂಪಲ್. ಐ ಮೈಟ್ ಬಿ ಜೆನ್ಸಿ ಬಿಕಾಸ್ ನನ್ನ ಬರ್ತ್ ಇಯರ್ ಜೆನ್ಸಿನೇ 99. But if you come to me, I am a old school lover. ಮೇಡಮ್ 98 ಏನಂತಾರೆ ಮೇಡಮ್? You are still a Gen Z. So ಅದಕ್ಕೆ millennial. ಈ ಭಾಷೆಗಳೇ ಗೊತ್ತಿಲ್ಲ ನನಗೆ. ನಿಮ್ಗಿದು ಗೊತ್ತಿಲ್ಲ ಜೆನ್ಸಿ? ಅದು ಆಕ್ಚುಲಿ ನಾವು ಮಾಡಿರೋ ಪದಗಳೆಲ್ಲ ಇಟ್ಸ್ ಅ ಡಿಕ್ಷನರಿ ಥಿಂಗ್, ಅದಷ್ಟೇ ಇವಾಗ ಇದಾಗಿದೆ. ಸೊ ಏನ್ ಗೊತ್ತಾ, ಜೆನ್ಸಿ ಅಲ್ಲ, ಜೆನ್ಸಿ ಒಳ್ಳೆ ಕೆಲಸನೂ ಮಾಡ್ತಿದ್ದಾರೆ. ನಮ್ಮ ಜನರೇಷನ್ ತಪ್ಪು ಕೆಲಸನೂ ಮಾಡ್ತಿದ್ದಾರೆ, ಹಿಂದಿನ ಜನರೇಷನ್ ಕೂಡ ಒಳ್ಳೆ ಕೆಲಸ ತಪ್ಪು ಕೆಲಸ ಮಾಡ್ತಾರೆ. ಇಟ್ ಈಸ್ ಅಬೌಟ್ ಒನ್ ಕ್ಯಾಟಗರಿ ಆಫ್ ಪರ್ಸನ್. ಅದು ಪ್ರತಿಯೊಬ್ಬೊಬ್ರು ಪರ್ಸನಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೂ ಇಸ್ ಹೌ, ಯಾರ್ದೇನು ತಪ್ಪಿಲ್ಲ, ಗಂಡಸರು ತಪ್ಪಿಲ್ಲ, ಹೆಣ್ಮಕ್ಳು ತಪ್ಪಿಲ್ಲ. ಆಗಿನ ಕಾಲದ ಲವ್ ಸ್ಟೋರಿ ಅಲ್ಲ ಹೇಳ್ತಾ ಇದ್ದೀನಿ, ಅದಷ್ಟೇ ಡಿಕ್ಷನರಿ ಅಂತ. ಇವಾಗ ಎಲ್ಲ ಏನ್ ಹೇಳ್ತಾರೆ, ಅದು ಬದಲಾವಣೆ ಆಗಿದಾರ. ಅದಕ್ಕೆ ಎಲ್ಲ ಒಂದ್ ವಸ್ತುಗಳಿಗೆ ಪದಗಳ ಇದೆ. ಓ ಇದು ಚೆನ್ನಾಗಿಲ್ಲ, ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಇದೆಲ್ಲ ಗೊತ್ತಿತ್ತ ನನ್ಗೂ, ಅದು ಹೊಸನೇ. ನಾನು ಆಲ್ಮೋಸ್ಟ್ ಲಾಸ್ಟ್ 2 years ಮುಂಚೆ ಅದು ಕಲ್ತಿರೋದು, ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್. ನಾನ್ ಲವ್ ಮಾಡಿದಾಗೆಲ್ಲ ಇನ್ನು ಲ್ಯಾಂಡ್ ಲೈನ್ ಫೋನ್, ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಲ್ಯಾಂಡ್ ಲೈನ್ ಬೇಡ, ಕಾಯಿನ್ ಹಾಕೊಂಡು ಅದೇ ನಾನು ಈ ಕಡೆಯಿಂದ ಕಾಯಿನ್ ಹಾಕ್ತಾ ಇದ್ದಿಲ್ಲ, ಅವ್ರ ಮನೆ ಲ್ಯಾಂಡ್ ಲೈನ್ ಇತ್ತು. ಯಾರ್ಗನ ಕಾಯಿನ್ ನನ್ನ ವೈಫ್ ನಾನು ಲವ್ ಮಾಡುವಾಗ ನಾನು ಕಾಯಿನ್ ಗೊತ್ತಿಂದ ಮಾಡ್ತಾ ಇದ್ದಿದ್ದು, ಅವ್ರ ಲ್ಯಾಂಡ್ ಲೈನ್ ಫೋನ್ ಇತ್ತು ಅಷ್ಟೇ ಗೊತ್ತು ನನಗೆ. ಇವತ್ತಿನ ನಾನು ಕೇಳಿದ್ದೀನಿ ಯಾರದ ಬಾಯಲ್ಲಿ 20-30 ಥರದ ಹೆಸರುಗಳಿದೆ, ಅದೇನೇನೋ ಶಿಪ್ಗಳು. ನಮ್ದು ಒಂದೇ ಒಂದು ಲೈಫ್ ಬೋಟ್ ತರ ಇದ್ದಿದ್ದು, ಲೈಫ್ ಫ್ಲಾಗ್ ಶಿಪ್ ಅಷ್ಟೇ. ಅಣ್ಣ ಏನ್ ಡಿಫ್ರೆನ್ಸ್ ಕಾಣ್ತೀರಾ ನೀವು ಈಗಿನ ಪ್ರೀತಿಗಾಗಿನ ಪ್ರೀತಿ? ಇಲ್ಲ, ಅದೇ ಇವತ್ತು ನಾನು ಮೊನ್ನೆನೂ ಅದನ್ನ ಹೇಳ್ತಿದ್ದೆ, ಇವತ್ತು ಪ್ರೀತಿನೇ ಇಲ್ವಲ್ಲ ಗುರು ಅಂತ. ಪ್ರೀತಿ ನುಡ್ಕದಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಯಾರೋ ಒಬ್ರು ಸೋಲ್ಬೇಕು, ಯಾರೋ ಒಬ್ರು ಗೆಲ್ಬೇಕು, ಯಾರೋ ಒಬ್ರು ಯಾವ್ದೋ ಒಂದು ವಿಷಯದಲ್ಲಿ ಬಿಟ್ಕೊಡ್ಬೇಕು. ಇಲ್ಲ ನೀನಾ ನಾನು ಅಂತ ನಿಂತ್ಕೊಂಡಿದ್ರೆ ಇದೇ ಆಗುತ್ತೆ. ಆಮೇಲೆ ಇವ್ರು ಕಾಂಪಿಟೇಷನ್ ಬೇರೆ ಜಾಸ್ತಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ 4 ಮೆಸೇಜ್ ಬಂದಿರುತ್ತೆ, ಅದು ಹಂಗೆ ಇಟ್ಟಿರ್ತಾರೆ. ಇಲ್ಲಿ ಜಗಳ ಆಗ್ತಿದ್ದಂಗೆ ಅದು ಓಪನ್ ಮಾಡಿದ್ರೆ ಅಲ್ಲಿ ಇರ್ತದೆ, ಅಲ್ಲಿ ಹೊಸ ಒಂದಷ್ಟು ಆಫರ್ ಇರ್ತಾರ. ಸೊ ಅಲ್ಲಿ 3 8 ಮೆಸೇಜ್ ಮೀಟ್ ಮಾಡೋಣ ಅನ್ನೋ ತರದ್ ಈ ತರದ್ದೆಲ್ಲ ಆಗ್ತಿದೆಯಲ್ಲ, ಅದೇ ಮೇಬಿ ಅನ್ಸುತ್ತೆ. ನಮ್ದು ಬರೀ ಕಾಯಿನ್ ಗೊತ್ತು, ಲ್ಯಾಂಡ್ ಲೈನ್ ಇರೋದ್ರಿಂದ ಆಪ್ಷನ್ ಕೂಡ ಇರ್ಲಿಲ್ವಲ್ಲ, ನಮ್ಗಾದ್ರೂ ಸರಿ, ಹೆಣ್ಮಕ್ಳಿಗಾದ್ರೂ ಸರಿ. ಮೇಬಿ ಕಿರಣ್ ಸರ್, ಈ ನೀವು ಪಾತ್ರದ ಬಗ್ಗೆ ನೀವೇ ಬರ್ಕೊಂಡಾಗ ನಿಮ್ಮ ತಯಾರಿಗಳ ಅಂದ್ರೆ ಪ್ರಿಪರೇಷನ್ ಹೇಗಿತ್ತು? ತುಂಬಾ ಸೆಟಲ್ಡ್ ಆಗಿರೋ, ತುಂಬಾ ಆಡಂಬರ ಎಲ್ಲ ಸೆಟಲ್ಡ್ ಆಗಿ ಎಮೋಷನಲಿ ಕನೆಕ್ಟ್ ಆಗೋ ಥರ ಸಿಚುವೇಶನ್ಸ್ಗಳು, ಸೀನ್ಸ್ಗಳು ಬರುತ್ತೆ. ಆಮೇಲೆ ಇನ್ ಜನರಲ್ ಇವಾಗ ನಿಮ್ಗೆ ಆಗಿರೋ ಏನಕ್ಕೆ ನೋವಾಗುತ್ತೆ, ಎಲ್ಲಿ ಖುಷಿ ಆಗುತ್ತೆ, ಯಾವುದು ಬೇಜಾರಾಗುತ್ತೆ, ಎಲ್ಲಿ ಮೋಸ ಆಗುತ್ತೆ, ಅದು ರಿಯಾಲಿಟಿನ.
ನಿಮ್ಮ ಪಾತ್ರ ನೀವು ನೋಡ್ಕೊಂಡಾಗ ಎಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಅನ್ಸುತ್ತೆ, ಎಲ್ಲಿ ನೆಗೆಟಿವ್ ಅನ್ಸುತ್ತೆ? ಎಲ್ಲೂ ನೆಗೆಟಿವ್ ಅನ್ಸಲ್ಲ. ನನ್ನ ಕ್ಯಾರೆಕ್ಟರ್ ಇರೋದು ಹಂಗೆ ದಟ್ ನಾನು ಆ ಸ್ಟೋರಿಯಲ್ಲಿ ಒಂದು ಪಾಠ ಕಲಿಯೋತಾರೆ ಅಂದರೆ ನಾನು ಪಾಠ ಕಲ್ಸ್ಕೊಡ್ತೀನಿ ಅವ್ನಿಗೆ. ಓಕೆ. ಈ ಹ್ಯಾಸ್ ಅ ಲಾಡ್ ಆಫ್ ಆ ಥರ ದಟ್ ಎನ್ವಿಷನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇಲ್ಲ ಡೋಂಟ್ ವರಿ, ಪೈರಸಿ ಇದೆ, ಐ ವಿಲ್ ನಾಟ್ ಡೂ ದ್ಯಾಟ್, ಐ ನೋ ದ್ಯಾಟ್. ಸೊ ಇದೆ, ದೇರ್ ಇಸ್ ನೋ ನೆಗೆಟಿವ್ ಪಾಯಿಂಟ್ ಆ ಥರ. ನೋಡೋರಿಗೆ ಹೇಳಿ ಪರವಾಗಿಲ್ಲ. ಹೌ ಯು ಕನ್ಸ್ಯೂಮ್ ಇಟ್. ಇಲ್ಲ ಒಂದು ಕಾಂಟೆಂಟ್ ಇಲ್ಲ, ಒಂದು ಪ್ರಶ್ನೆಗೆ 2 ಥರ ಉತ್ತರ ಇರುತ್ತೆ. ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ನಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಇವ್ರದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಈ ವಿಲ್ ಹ್ಯಾವ್ ಅನ್ ಅದರ್ ಒಪಿನಿಯನ್ ಆನ್ ದ್ಯಾಟ್. ಅದೇ ಥರ ಕನ್ಸ್ಯೂಮ್ ಅಂದರೆ ಜನರು, ನಮ್ಮ ಆಡಿಯನ್ಸ್ ಹೆಂಗೆ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ, ಹೆಂಗೆ ತೊಗೊತಾರೆ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನನಗೆ ಏನು ನೆಗೆಟಿವ್ ಅನ್ಸಲ್ಲ. ಓಕೆ ಓಕೆ. ಅಣ್ಣ ನೀವು ಹೇಗೆ ಅನಿಸುತ್ತೆ ಅಂದರೆ ಈ ಸಿಚುವೇಶನ್ಶಿಪ್ಪು, ಆ ಶಿಪ್ ಈ ಶಿಪ್ ಅಂತ ಬಂದಮೇಲೆ ಈ ಲವ್ನ ಮೀನಿಂಗಿಗೆ ಅರ್ಥನೇ ಇಲ್ಲ. ನಿಮ್ಮ ಪ್ರಕಾರ ಹೇಳೋದಾದರೆ ಲವರ್ಸ್ಗಳಿಗೆ ಅದೇ ಹಿಂದೆ ಯಾವಾಗ ಹೇಳಿದ್ದೆ, ಹೆಣ್ಮಕ್ಳು ಅದೇ ಈ ಶ್ರೀಮಂತ ಹುಡುಕ ಬಂದು ಶ್ರೀರಾಮನ ಹುಡುಕಿ ಬದುಕು ಚೆನ್ನಾಗಿರುತ್ತೆ ಅಂತ. ಇನ್ನೊಂದ್ಸತಿ ಹೇಳಿ ಅದನ್ನ. ಶ್ರೀಮಂತನ ಹುಡುಕ ಬಂದು ಶ್ರೀರಾಮನ ಹುಡುಕಿ ಬದುಕು ಚೆನ್ನಾಗಿರುತ್ತೆ ಅಂತ. ಓಕೆ ಓಕೆ ಸರ್, ಎಲ್ಲೋ ಟ್ರೈಲರ್ ನೋಡಿದಾಗ ಈ ಅಪ್ಪ ಮಗಳು ಅಂದರೆ ಸೆಂಟಿಮೆಂಟು ಹುಡುಗಂದು ಎಲ್ಲ ಒಂದು ಕಡೆ ಅಂದರೆ ಮಿಡಲ್ ಕ್ಲಾಸ್ ಹುಡುಗಂದು ಒಂದು ಕತೆ ಹೇಳ್ಕೊತ ಹೋಗ್ತಾ ಇರೋದು, ಅದು ಪ್ಯಾಟರ್ನ್ಗಳಾಗಿದೆ. ಅದೇ ಥರ ಫಾಲೋ ಮಾಡಿದ್ರೆ ಅಥವಾ ಬೇರೆ ಏನಾರ ಆ್ಯಡ್ ಮಾಡಿದ್ದೀರಾ ಅಂತ? ಸರ್, ಈಗ ಲವ್ ಒಂದೇ, ಅದರಲ್ಲಿ ತುಂಬಾ ವೆರೈಟಿ ಇರುತ್ತೆ. ಆ ಥರ ಸಿಚುವೇಶನ್ ಒಂದೇನೆ, ಆ ಹೇಳೋ ರೀತಿ, ನೋಡೋ ರೀತಿ, ಕೇಳೋ ರೀತಿ, ಫೀಲ್ ಮಾಡೋ ರೀತಿ ತುಂಬಾನೇ ಬೇರೆ ಇದೆ. ತುಂಬಾ ಹೊಸದಾಗಿದೆ. ತುಂಬಾ ಹೊಸದಂದ್ರೆ ರಿಯಾಲಿಟಿ ಬೇರೆ. ಏನು ನಿಮಗೆ ಪಂಚಿಂಗ್ ಡೈಲಾಗ್ಗಳು ಆ ಥರ ಎಲ್ಲ ಅಲ್ಲ. ಏನು ಇವಾಗ ಎರಡು ಸೀನ್, 3ನೇ ಸೀನ್ಗೆ ಸ್ಕ್ರೀನ್ ಕನೆಕ್ಟ್ ಆಗೋಗ್ತಾನೆ ಆಡಿಯನ್ಸ್. ಇಂಟರ್ವಲ್ ಬರೋ ತನಕ ಯಾವುದೋ ಒಂದು ಚಿಕ್ಕಮಗಳೂರು ಜಾಗದಲ್ಲಿ ಆಚಂದೇ ಕಥೆ ಹೇಳೋ ಥರ ಒಂದು ಸಿನಿಮಾ. ಕಾಂತಾಳಿ ಸರ್ ಹೇಳ್ತಿದ್ರು ಈ ಸಾಂಗ್ಸ್ಗಳಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ, ಅಂದರೆ ಜಾಸ್ತಿ ರಿಚ್ ಆಗಿ ಮಾಡಿದ್ದಾರೆ ಅಂತ. ಸಾಂಗ್ಸ್ಗಳೆಲ್ಲ ಹೇಗೆ ಬಂದಿದೆ ಸಿನಿಮಾ? ಸರ್, ನಾನು ಫಸ್ಟ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ಒಂದು ಡಿಸೈಡ್ ಯಾಕೆ ತಮಿಳಲ್ಲೂ ಮಾಡ್ತಾ ಇದೀವಲ್ಲ, ಕನ್ನಡದಲ್ಲಿ ಒಬ್ಬ ಹೊಸಬನ್ ಸಿನಿಮಾ, ಡಬ್ಬಿಂಗ್ ಸಿನಿಮಾ ಯಾರು ಮಾಡಿವಾಗ ಹಂಗೆ ಮಾಡೋಣ. ಏನು ಮಾಡೋಣ, ಜಿ ಪ್ರಕಾಶ್ ತಮಿಳ್ ಟಾಪ್ ಕರ್ಕೊಂಬಂದು ಆಡ್ಸೋಣ, ಶ್ವೇತಾ ಮೋಹನ್ ಅಲ್ಲಿರೋ ಟಾಪ್ ಕರ್ಕೊಂಬಂದು ಆಡ್ಸೋಣ, ಸಂಜನಾ ಕಲ್ಮಂಜೆ ಟಾಪ್ ಕರ್ಕೊಂಬರೋಣ, ಅನಿರುದ್ಧ ಅವರು, ಈ ತರ. ಓಕೆ ಓಕೆ, ಬೇಸ್ ಚೆನ್ನಾಗಿದ್ದಕ್ಕೆ ಸಿನಿಮಾ ಚೆನ್ನಾಗಿ. ಹೌದು, ಕರೆಕ್ಟ್. ಓಕೆ ಅಣ್ಣ, ಎಲ್ಲೋ ಒಂದು ಕಡೆ ನೀವು ಸುಮಾರು ಸಿನಿಮಾಗಳು ಮಾಡ್ತಾ ಇರ್ತೀವಿ, ಹೊಸೊಬ್ರ ಜೊತೆ ಮಾಡ್ತಾ ಇರ್ತೀರಾ. ಎಲ್ಲೋ ಒಂದು ಕಡೆ ಸಿನಿಮಾ ಓಡ್ತಿಲ್ಲ, ಸಿನಿಮಾಗಳು ಕ್ಲಿಕ್ ಆಗ್ತಿಲ್ಲ, ಯಾಕೆ ಕನ್ನಡದಲ್ಲಿ ನಿಮ್ಮ ಕಡೆ? ಇಲ್ಲ ಸರ್, ಹಂಗೇನಿಲ್ಲ. ಈಗ ಯಾವುದೇ ಒಂದು ಇದಾಗ್ಲಿ ಅವ್ರಿಗೆ ಇಷ್ಟ ಆಗ್ಬೇಕಲ್ವ ಸರ್ ಜನಕ್ಕೆ. ಎಲ್ಲಾ ಸಿನಿಮಾಗಳು ಅವ್ರನ್ನ ಇಷ್ಟಪಡಿಸ್ಬೇಕು ಅಂತಾನೆ ಟ್ರೈ ಮಾಡಿ ಕೆಲಸ ಮಾಡೋದಲ್ವ ನಾವು. ಯಾವುದೇ ಏನೇ ಕಾರ್ಯ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು 4 ಜನಕ್ಕೆ ರೀಚ್ ಆಗ್ಬೇಕು, ಇದು ನಾವು ಮಾಡ್ತಿರೋ ಸರಿ ಇದೆ ಅನ್ಕೊಂಡೆ ಮಾಡ್ತೀವಿ. ಎಲ್ಲೋ ಅದೇ ಒಂದಷ್ಟು ಕಥೆಗಳು, ಕಂಟೆಂಟು ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಜನಕ್ಕೆ. ಎಲ್ಲೋ ಅದೇ ಇನ್ನೊಂದಷ್ಟು ವರ್ಕ್ ಮಾಡ್ಬೇಕು. ಒಂದೊಂದ್ಸರಿ ಅದು ಇರುತ್ತೆ ಹಂಗೆ, ಇಂಡಸ್ಟ್ರಿ ಮೇಲೆ ಕೆಳಗೆ ಎಲ್ಲ ಸ್ವಲ್ಪ ಕೆಳಗಿದೆ ಅನ್ಸುತ್ತೆ. ಈಗ ನಮ್ಮ ಸಿನಿಮಾಗಳು ಬರ್ತಿದೆ, ಇನ್ನೊಂದಷ್ಟು ಸಿನಿಮಾಗಳು ಇದೇ ವಾರ ಬರ್ತಿದೆ, ಆಕ್ಸಿಕ್ ಬರ್ತಿದೆ. ಓಕೆ ಮ್ಯಾಮ್, ನೀವು ಹಿಂದಿಯವರು ಇಲ್ಲಿ ಬಂದು ಕೆಲಸ ಮಾಡುವಾಗ ಈ ಡೈಲಾಗ್ಸ್ ಆಗಲಿ, ನಿಮ್ಮ ನರೇಷನ್ ಡೈಲಾಗ್ಸ್ಗಳು ಹೇಗಿರುತ್ತೆ? ಸರ್, ಅದೇ 4-5 ವರ್ಷಗಳಿಂದ ಕನ್ನಡ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ. ಬಿಕಾಸ್ ಆಬ್ವಿಯಸ್ಲಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ಆ ವರ್ಕ್ ಕಲ್ಚರ್ ಇರುತ್ತಲ್ಲ ಸುತ್ತಮುತ್ತ, ಅದನ್ನು ಅರ್ಥ ಮಾಡೋವರೆಗೂ ನಾನು ಹೆಂಗೆ ಅದನ್ನು ಡೆಲಿವರ್ ಮಾಡ್ಬೋದು. ಸೊ ಅಫ್ಕೋರ್ಸ್ ಏನಾದರೂ ಡೈಲಾಗ್ಸ್ ತೊಗೊಂಡೆ ಸುಮ್ಮನೆ, ಈವನ್ ಇಫ್ ಬೇರೆ ಯಾರಾದರೂ ನನಗೋಸ್ಕರ ಡಬ್ಬಿಂಗ್ ಮಾಡ್ತಾರೆ ಅಂದರೆ ನಾನು ಮಾಡ್ತಿರೋ ಡೈಲಾಗ್ಸ್ ಅಥವಾ ನಾನು ಮಾಡ್ತಿರೋ ಸೀನ್ಸ್ ಫಸ್ಟ್ ನನಗೆ ಅದು ಅರ್ಥ ಆಗಬೇಕು. ಅದಕ್ಕೆ ಇಟ್ ವಾಸ್ ಅ ಚಾಲೆಂಜಿಂಗ್ ಥಿಂಗ್ ಫಾರ್ ಮಿ. ಅದನ್ನು ಒಪ್ಕೊಂಡು ನಾನು ಮಾಡಿದೆ. ಐ ಜಸ್ಟ್ ವಾಂಟ್ ಟು ಲರ್ನ್ ದ ಲ್ಯಾಂಗ್ವೇಜ್. ಫಸ್ಟ್ ಆಫ್ ಆಲ್ ನಾನು ಇತ್ತು ಹೊರಗಡೆ ದಟ್ ಐ ವಾಂಟ್ ಟು ಲರ್ನ್ ಲ್ಯಾಂಗ್ವೇಜ್. ಗೊತ್ತಿಲ್ಲದ ವಿಷಯ, ಐ ಆಮ್ ಅ ಜರ್ನಲಿಸ್ಟ್ ಆಸ್ ವೆಲ್, ಸೊ ಐ ಹ್ಯಾವ್ ಗುಡ್ ಕಮಾಂಡ್ ಓವರ್ ಲ್ಯಾಂಗ್ವೇಜಸ್. ಹಂಗಾಗಿ ನನಗೆ ಭಾಷೆ ನಾಟ್ ದಿಸ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ. ಐ ವಾಸ್ ಇನ್ ಯುರೋಪ್, ನಾನು ಅಲ್ಲಿದೆ. ಸೊ ಒಂದು ಪಬ್ಲಿಕೇಶನ್ಗೋಸ್ಕರ ಐ ಸ್ಟಿಲ್ ರೈಟ್, ಐ ಆಮ್ ಡೈರೆಕ್ಟರ್ ಫಾರ್ ದ್ಯಾಟ್. ಸೊ ಈ ಸಿನಿಮಾ ಪಬ್ಲಿಷ್ ಆದಮೇಲೆ ಯುರೋಪಲ್ಲಿ ಒಂದ್ಸತಿ ಇಂಟರ್ನ್ಯಾಷನಲ್ ಹೋಗುತ್ತೆ ಸರ್. ಕಾಂಟೆಂಟ್ ಚೆನ್ನಾಗಿದೆ ತಾನೇ ಹೋಗ್ಬಿಡುತ್ತೆ. ಕಾಂಟೆಂಟ್ ಚೆನ್ನಾಗಿದೆ ಅಂದ್ರೆ ಇಟ್ ಇಸ್ ಗೋಯಿಂಗ್, ಪ್ರಮೋಷನ್ ಮಾಡ್ತೀರಾ, ಅದಾಗಲೇ ಆಗುತ್ತೆ ಸರ್. ಕರ್ನಾಟಕ ಸೋನ್ ಮಾಡಿದ್ರೆ ಯುರೋಪ್ ಅವರು ಇಲ್ಲಿ ಬಂದು ಹೋಗುತ್ತೆ ಆಟೋಮ್ಯಾಟಿಕ್. ಎಲ್ಲ ಒಂದು ಕಡೆ ಕಿರಣ್ ಅವ್ರು ಹೇಳ್ತಿದ್ರಿ, ಯಶ್ ಅವ್ರು ನನಗೆ ಇನ್ಸ್ಪಿರೇಷನ್. ಅವರ ಬೆಳವಣಿಗೆ ಏನಿದೆ, ಈಗ ಟಾಕ್ಸಿಕ್ ರಿಲೀಸ್ ಆಗ್ತಿದೆ, ಈಗ ಎಲ್ಲಿ ಆಟೋ ಪ್ರಮೋಷನ್ ಮಾಡಿದವ್ರು ಹೀರೋ ಎಲ್ಲಿ, ಈಗ ಟಾಕ್ಸಿಕ್ ಎಲ್ಲಿ, ರಾಮಾಯಣ ಎಲ್ಲಿ, ಅವ್ರ ಬಗ್ಗೆ, ಯಶ್ ಅವ್ರ ಬಗ್ಗೆ ನೀವು ನೆನ್ಸ್ಕೊಡೋದು? ಅದೇ ಸರ್, ಅನ್ಕೋಬೇಕು. ನನಗೂ ಹೇಳ್ತಾರೆ ಹುಚ್ಚಿನ ಥರ ಸುಮ್ಮನೆ ಏನೇನೋ ಅನ್ಕೋತೀಯ ಅಂತ. ಅವರು ಒಂದಿನ ಅನ್ಕೊಂಡಿದ್ದಕ್ಕೆ ಟಾಕ್ಸಿಕ್ ಆ ಬಜೆಟಲ್ಲಿ ಮಾಡಿದೆ. ಮುಂದೆ ಹೋಗ್ಬೇಕು, ಏನಾಗುತ್ತೋ ಬಿಡುತ್ತೋ, ಸೋತ್ರು ಗೆದ್ರು ಅಟ್ಲೀಸ್ಟ್ ಯು ಹ್ಯಾವ್ ಟು ಟ್ರೈ. ಆ ಥರ ಒಂದು ಕ್ಯಾರೆಕ್ಟರ್ ನಂದು. ಅದೆಲ್ಲ ಅವರಿಂದನೇ ಕಲ್ತಿರೋದು. ತುಂಬ ಅವ್ರನ್ನ ಫಾಲೋ ಮಾಡ್ತೀನಿ. ಸೊ ನನಗೆ ಇಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್. ಓಕೆ, ಯಾವೊಂದು ಅವ್ರ ಕ್ಯಾರೆಕ್ಟರ್ ನೀವು ಕಾಪಿ ಮಾಡ್ತೀರಿ ಅಂತಂದ್ರೆ ಯಾವುದು? ರಾಮಚಾರಿ. ಸೇಮ್ ಅದೇ ಥರ ಟ್ರೈಲರ್ ಎಲ್ಲ ನೋಡಿದಾಗ ಐ ಲವ್ ಹಿಮ್. ನಿಮ್ಗೆ ಇಷ್ಟ ಮೇಡಮ್? ಐ ಲವ್ ಹಿಮ್.
ಓಕೆ ನನಗೆ ಫಾರ್ ಎಕ್ಸಾಂಪಲ್ ಬಾಲಿವುಡಲ್ಲಿ ಹೌ ಇಸ್ ರಿತೇಶ್ ದೇಶ್ಮುಖ್ ಆ್ಯಂಡ್ ಜಿನೀಲಿಯಾ ಆ ಒಂದಿಬ್ಬರು ಹಸ್ಬೆಂಡ್ ವೈಫ್ ಅದೇ ಥರ ಸೇಮ್ ನನಗೆ ಯಶ್ ಆ್ಯಂಡ್ ರಾಧಿಕಾ ಮ್ಯಾಮ್ ಇಷ್ಟ. ಒಂಥರ ಮುದ್ದಾಗಿ ಸಂಸಾರ ಇದೆ, ನೋ ಕಾಂಟ್ರವರ್ಸೀಸ್ ನಥಿಂಗ್. ಅದೇ ಜೋಶಲ್ಲಿ ದೇ ಆರ್ ಡೂಯಿಂಗ್ ಸಿನಿಮಾಸ್, ಯಾರ್ದು ಸಪೋರ್ಟ್ ಇಲ್ಲದೆ ಏನಿಲ್ಲದೆ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ಓನ್ ಫೀಟ್. ಹಂಗೆ ಇರಬೇಕು ಜೀವನ ಸರ್. ಓಕೆ ಒಳ್ಳೆ ಹಸ್ಬೆಂಡ್ ಸಿಕ್ಕರೆ ಈ ಥರ ಇರಬೇಕು, ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಓಕೆ ಅಣ್ಣ, ಈಗ ಟಾಕ್ಸಿಕ್ ಕ್ರೇಜ್ ನಿಮಗೆ ಗೊತ್ತು, ಯಶ್ ಅವರ ಆ ಬೆಳವಣಿಗೆ ನೋಡಿದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತಲ್ಲ ಸರ್. ಇವತ್ತು ಸರ್ ಚೆನ್ನಾಗಿ ಹೇಳ್ತಾರೆ ಆಕ್ಚುಲಿ ಅದ್ರ ಬಗ್ಗೆ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸರ್ ಅದು ನೀವು ಹೇಳಿ ಸರ್, ಚೆನ್ನೈಯಲ್ಲಿ ನೀವು ನಿಮ್ಗೆ ಆಗಿದೆ ಎಕ್ಸ್ಪೀರಿಯನ್ಸ್ ಅದನ್ನ ಸಖತ್ತಾಗಿ ಹೇಳ್ತಾರೆ. ಚೆನ್ನೈಯಲ್ಲಿ ವರ್ಕ್ ಮಾಡ್ತೇವೆ ಕೆಲವರು ಫಿಲಮ್. ಅವಾಗ ನಾನು ಕನ್ನಡ ಸಿನಿಮಾ ಅಂತ ಹೇಳಿದಾಗ ಯಾವುದು ಗೊತ್ತಿಲ್ಲ, ಎಲ್ಲೋ ಬೆರಳು ಎಣಿಕೆ ಅಷ್ಟು ಅವತ್ತಿರೋ ಯೂತ್ ಹೀರೋಗಳು ಸುದೀಪ್ ಸರ್ ಒಬ್ಬರೇ ಪರಿಚಯ ಇದ್ರು. ಓಕೆ ಓಕೆ ಅಲ್ಲಿ ಚೆನ್ನೈಲಿ ತೆಲುಗು ಅವರು ಎಲ್ರಿಗೂ ಗೊತ್ತು, ಮಲಯಾಳಂ ಅವ್ರು ಗೊತ್ತು, ನಮ್ಮ ಕನ್ನಡದ ಹೀರೋಗಳು ಯಾರು ಗೊತ್ತಿರಲ್ಲ ಅಂತ ನನಗೆ ತುಂಬಾ ಒಂಥರ ಅವ್ರು ಮಾತಾಡೋದೇ ಒಂಥರ ಟ್ರಿಗರ್ ಮಾಡೋ ಥರ ಮಾತಾಡೋರು. ಓಕೆ ಓಕೆ ನನಗೆ ಅನ್ಕೊಂಡಿದ್ದೆ ಯಾವಾಗ ನಮ್ಮ ಕನ್ನಡ ಸಿನಿಮಾಗಳು ಯಾರು ಒಬ್ರು ಏನಾದ್ರು ಮಾಡಬೇಕಲ್ಲ. ನಾನು ಒಂದ್ಸರಿ ಯಶ್ ಅವ್ರಿಗೆ ಮೆಸೇಜ್ ಮಾಡಿದೆ, ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ರಾಮಾಚಾರಿ ಬಂದಾಗ 50 crores ಆಗಿತ್ತಲ್ಲ, ನೀವು ರಜನಿ ಸರ್ ತರ ದೊಡ್ಡದಾಗಿ ಬೆಳಿಬೇಕು, ನಮ್ಮ ಇಂಡಸ್ಟ್ರಿ ತಗೊಂಡು ಹೋಗ್ಬೇಕು ಅಂತ ಅವ್ರಿಗೆ ಥಮ್ಸ್ ಅಪ್ ಸಿಂಬಲ್ ಕಳ್ಸಿಲ್ಲ ಸರ್, ಈಗಲೂ ಇದೆ. ಅದಾದ್ಮೇಲೆ ಯಾವಾಗ KGF ಚಾಪ್ಟರ್ 2 ಬಂತು, ಚಾಪ್ಟರ್ 1 ಬಂತು, ಅವಾಗ ಗೊತ್ತಾಗುತ್ತೆ ಅವ್ರದ್ದು. ಅದ್ರಲ್ಲಿ ಒಂದು ಸೀನ್ ಇದೆ ಆಕ್ಚುಲಿ, ಫಸ್ಟ್ ಫೈಟ್ ಆದ್ಮೇಲೆ ಹಿಂಗೆ ಮಸೀತಾ ಇರ್ತಾರೆ ಕತ್ತಿನ, 2-3-4 ಬೋಟ್ ಬರ್ತಾರೆ, ವಾಪಸ್ ಹೋಗ್ತಾರೆ. ಅದನ್ನ ನಾನೇ ಒಂದು ಮೀಮ್ ಮಾಡಿದ್ವಿ ಫ್ಯಾನ್ ಪೇಜ್ ಅಲ್ಲಿ, ಎಲ್ಲಾ ಬೋಟ್ಸ್ ಮೇಲೂ ತೆಲುಗು ತಮಿಳ್ ಬರ್ತಾ ಇರೋ ಬಾರ್ಡರ್ಗೆ ಬಾಸ್ ಕೂತವ್ರೆ, ವಾಪಸ್ ಹೋಗ್ತಾರೆ. ಓ ಹಂಗೆ ಅಂದ್ರೆ ಇಲ್ಲಿ ಕನ್ನಡ ಆಡಿಯನ್ಸ್ ಅಂತಂದ್ರೆ ಅಲ್ಲಿ ಕ್ರೇಜ್ ಇದೆಯಾ ಸರ್? ಆಗಿರ್ಲಿಲ್ಲ ನಮ್ಮ ಸಿನಿಮಾಗಳು ನಮ್ಮ ಬಾರ್ಡರ್ ಅಲ್ಲಿ ಇರ್ಲಿಲ್ಲ. ಓಕೆ ಈಗ KGF ಎಲ್ಲ ಬಂದ್ಮೇಲೆ ಹೌದು, ಆಫ್ಟರ್ KGF ಕಾಂತಾರನೇ ಇವಾಗ ಕನ್ನಡ ಇವ್ರ ಕಂಟೆಂಟ್ ಬೇರೆ ಅಂತ ಗೊತ್ತಾಗುತ್ತೆ. ಓಕೆ ಓಕೆ ನಮ್ಮಲ್ಲಿ ಏನಂದ್ರೆ ನುಗ್ಗಿ ಹೊಡೆಯೋಂಥವ್ರು ಸ್ವಲ್ಪ ಕಮ್ಮಿ ಇದ್ದಾಗ ಇವ್ರು ಒಂದ್ಸರಿ ಹೊಡೆದ್ರೆ ಆಮೇಲೆ ಎಲ್ಲಾನು ಹೊಡಿತಾ ಇದ್ದಾರೆ ಈಗ. ಓಕೆ ನಿಮ್ಮ ಸಿನಿಮಾಗ ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತೀವಿ, ತಮಿಳಲ್ಲೂ ಆಗುತ್ತೆ, ಬಟ್ ಈಗ ಸದ್ಯಕ್ಕೆ ಆಫ್ಟರ್ 1 week ಅಲ್ಲಿ ರಿಲೀಸ್. ಯಾಕಂದ್ರೆ ಅಲ್ಲಿ DC ಅಂತ ಲೋಕೇಶ್ ಕಾಂಟ್ರಾ ಸಿನಿಮಾ ಇದೆ, ಟೇಸ್ಟ್ ಅದು ಇದಾಗುತ್ತೆ. ಆಮೇಲೆ ಕಂಪ್ಲೀಟ್ಲಿ ಫಸ್ಟ್ ಕನ್ನಡ ಅಲ್ಲ, ಹಾಗಾಗಿ ಇಲ್ಲಿ ಗೆದ್ದಾದ್ಮೇಲೆ ಆ ಕಡೆ ರಿಲೀಸ್ ಆಗುತ್ತೆ. ಯಾಕೆ ತಮಿಳಲ್ಲಿ ಮಾಡ್ಬೇಕು ಅನ್ನಿಸ್ತು ನಿಮಗೆ? ಸರ್ ಇನ್ನೊಂದು 2-3 ಸಿನಿಮಾ ಮಾಡಿ ಆಮೇಲೆ ಅಲ್ಲಿ ಹೋಗೋದಕ್ಕಿಂತ ಫಸ್ಟ್ ಪ್ರಯತ್ನ ಅಲ್ಲಿ ಹೋಗೋಣ. ಇವಾಗ ಅಲ್ಲಿರೋ ಹೊಸಬ್ರು ಬಂದು ಇಲ್ಲಿ ದುಡ್ಡು ಮಾಡ್ತಾ ಇಲ್ಲ ಹೌದು ಹೌದು ಮತ್ತೆ ನಾವ್ ಯಾಕೆ ಮಾಡ್ಬೋದು ಸರ್? ನಾವು ಕಂಟೆಂಟ್ ತಾನೇ ಮಾಡೋದು, ನಾವು ಅದೇ ಕ್ವಾಲಿಟಿ ಅಷ್ಟೇ ದುಡ್ಡು. ಅಲ್ಲಿಗಿಂತ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಸುದೀಪ್ ಸರ್. ನಾವು ನಾವು ರೆವೆನ್ಯೂ ತರ ನಾವು ಒಂದು ಕೆಟ್ಟ ಆಟದಲ್ಲೇ ಹೋಗ್ತೇವೆ. ಎಲ್ಲೋ ಒಂದು ಕಡೆ ಡೈಲಾಗ್ಸ್ಗಳು ಅಂತ ಬಂದಾಗ ಈ ಸಿನಿಮಾದಲ್ಲಿ ಯಾವ ಥರ ಪ್ರಮುಖ ಡೈಲಾಗ್ಸ್ಗಳು ಪಾತ್ರ ಹೊಂದುತ್ತೆ ಸುದೀಪ್ ಸರ್? ನಿಮ್ಮ ಅದೇ ಕತೆಗೆ ತಕ್ಕಂಗೆ ಮಾಡ್ಕೊಂಡಿದ್ದಾರೆ ಸರ್. ಸರ್ರು ಮತ್ತೆ ನಿಮ್ ಜೊತೆ ಇನ್ನೊಬ್ರು ಶಶಾಂಕ್ ಸರ್ ಮತ್ತೆ ಕಿರಣ್ ಸರ್ ಎಲ್ಲ ಕುತ್ಕೊಂಡು ಬರ್ತಿದ್ದಾರೆ. ಈ ಕತೆಗೆ ತಕ್ಕಂಗೆ ಅದಕ್ಕೆ ಹೆಂಗ್ ಬೇಕು ನಿಮ್ದು ಯಾವ್ದಾರು ಒಂದು ಎಕ್ಸ್ಕ್ಲೂಸಿವ್ ನಮ್ಮ ಚಾನಲ್ ಇದೆ, ಒಂದ್ ಹತ್ರ ಹೇಳಿದ್ವಿ, ಮಿಕ್ಕಿದ ಹೇಳೋದ್ ಬೇಡ ಸರ್. ಸರ್ದ್ ಫಸ್ಟ್ ಇದೆ, ಅದಕ್ಕೆ ಯಾವ್ದಾರು ಡೈಲಾಗ್ ಇದೆ? ಟಿಕೆಟ್ ಬೇಕೇನ್ರೋ ಟಿಕೆಟ್ ನಾನ್ ಕೊಟ್ರೆ ಟಿಕೆಟ್ ಥಿಯೇಟರ್ ಸೀಟ್ಗೆಲ್ಲ ಡೈರೆಕ್ಟ್ ಹರಿಶ್ಚಂದ್ರ ಘಾಟ್ಗೆ. ಚಿನ್ನ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಮೊದ್ಲು ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ, ಹಂಗೆ ಅದೊಂದು ಮಾತ್ರ ಹೇಳಿದೀವಿ. ಹಂಗಾಗಿ ಅದೊಂದು ಮಿಕ್ಕಿದ್ದು ಥಿಯೇಟರ್ ನೋಡಿ. ಆಟೋಗಳು ಪ್ರಮೋಷನ್ ಮಾಡಿದ್ರಿ, ಎಲ್ಲ ಉತ್ತರ ಕರ್ನಾಟಕ ಸುತ್ಕೊಂಡ್ಬಂದ್ರಿ. ನಿಮಗೆ ಈಗ ಥಿಯೇಟರ್ನ ಅಂದರೆ ಥಿಯೇಟರ್ಗೆ ಆಡಿಯನ್ಸ್ ಕರ್ಕೊಂಬರ್ಬೇಕು, ಯಾವ ಥರ ಮತ್ತೆ ಸವಾಲುಗಳಿದೆ ನಿಮಗೆ? ಇದೆ ಸರ್ ಸವಾಲು 100% ಇದೆ. ಆ ಟೆನ್ಷನ್ ಅಲ್ಲೇ ಓಡಾಡ್ತಾ ಇದ್ದೀನಿ ಬೆಳಗಿಂದ. ಒಂದು ಸರಿ ಈಗ ಏನಂದ್ರೆ ಇವತ್ತು ಆಡಿಯನ್ಸ್ ಥಿಯೇಟರ್ಗೆ ಬರ್ತಾ ಇದ್ದಾರೆ, ಬಟ್ ಹೊಸಬ್ರು ಅಂದಾಗ ಏನ್ ಮಾಡಿರ್ತಾರೆ ಇವರು, ದೊಡ್ಡವರು ಎಷ್ಟೋ ನಮ್ಗೆ ಡಿಸಪಾಯಿಂಟ್ ಮಾಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆ. ಬಟ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಗೆ ಗೊತ್ತಿದೆ ಇವತ್ತೆಲ್ಲ ಫೇಲ್ಯೂರ್ ರೇಷಿಯೋ, ನಾವು ಬಿದ್ದಿರೋದೆಲ್ಲ ಗೊತ್ತಿದೆ. ಸೊ ನಾವು ಅದೇ ತಪ್ಪು ಮಾಡಕ್ ಹೋಗೋದು. ಸೊ ಇವತ್ತು ನಾನು ಗೆಲ್ಲೇಬೇಕು, ಈ ಸಿನಿಮಾ ನಿಲ್ಲಿಸಲೇಬೇಕು, ಇದು ಕನ್ನಡ ಇಂಡಸ್ಟ್ರಿ ಸರ್ವೈವಲ್ ಆಗಬೇಕು, ಈ ಆಟದಲ್ಲೇ ಬಂದಿದೆ. ಒಂದು ಸರಿ ಬಂದು ಈ ಸಿನಿಮಾ ನೋಡಿದ್ರೆ 100% ದೊಡ್ಡ ಮಟ್ಟದಲ್ಲಿ ಹೋಗೋಂಥ ಸಿನಿಮಾ. ಸೊ ಒಂದು ಸರಿ ಬಂದು ಏನು ಮಾಡಿದ್ದಾನೆ ಹುಡುಗ ಅಂತ ನೋಡ್ಲಿ. ಸೊ ಖಂಡಿತ ಇದು ಬರೀ ನಂದೊಬ್ಬನ ಸಿನಿಮಾ ಅಲ್ಲ, ಸಾಕಷ್ಟು ಜನರ ಒಂದು ಪರ್ಫಾರ್ಮೆನ್ಸ್ ಎಲ್ಲರೂ ಒಂದು ಇದಿದೆ. ಸೊ ದಯವಿಟ್ಟು ಒಂದು ಸರಿ ಬಂದು ಥಿಯೇಟರ್ ನೋಡಿದ್ರೆ ದಿಸ್ ವಿಲ್ ಬಿ ಅ ವೆರಿ ಗುಡ್ ಸಿನಿಮಾ. ಕನ್ನಡ ಇಂಡಸ್ಟ್ರಿ ಚಿಕ್ಕ ರೆವಲ್ಯೂಷನರಿ ಅಂತ ಆಗುತ್ತೆ. ಎಸ್, ತುಂಬಾ ಕನಸುಗಳನ್ನ ಇಟ್ಕೊಂಡು, ತುಂಬಾ ಆಸೆ ಇಟ್ಕೊಂಡು, ತುಂಬಾ ವರ್ಷಗಳು ಸಿನಿಮಾಲೇ ಇರಬೇಕು, ಇಲ್ಲೇ ಬದುಕಬೇಕು, ನಾನು ಬದುಕಿದ್ರು ಇಲ್ಲೇ ಸತ್ರು ಇಲ್ಲೇ ಅನ್ಕೊಂಡು ತುಂಬಾ ಡಿಸೈಡ್ ಮಾಡಿ ಬಂದಂತ ಟೀಮ್ ಹುಡುಗರು. ಇವತ್ತು ಇವ್ರು ಗೆದ್ರೆ ಇಲ್ಲಿ ಮುಂದೆ ತುಂಬಾ ಕೆಲಸಗಳು ಮಾಡ್ತಾರೆ. ಹಾಗಾಗಿ ತುಂಬಾ ಕೆಲಸಗಳು ಎಲ್ಲರಿಗೂ ಸಿಗೋಂಗಾಗುತ್ತೆ ಇಂಡಸ್ಟ್ರಿ ಇರೋದ್ರಿಂದ. ಹಾಗೆ ನಾನು ಇದ್ರಲ್ಲಿ ಕೆಲಸ ಮಾಡಿದ್ದೀನಿ, ಕಳೆದ ಸಿನಿಮಾಗಳೆಲ್ಲ ನಮ್ಮನ್ನು ಕೈ ಹಿಡಿದಿದ್ದೀರಾ, ಇವತ್ತು ನಮ್ಮನ್ನ ಒಂದಷ್ಟು ಜನ ಗೊತ್ತಾಗಂಗೆ ಮಾಡಿದ್ದೀರಿ, ಬದುಕನ್ನು ಸುಂದರವಾಗಿ ಕಟ್ಕೊಟ್ಟಿದ್ದೀರಿ. ಅದೇ ರೀತಿ ಈ ಹುಡುಗರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಲೈಫ್ ಟುಡೇ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಈ ನಮ್ಮ ಟೀಮ್ನ ಆರಿಸಿ. ಥ್ಯಾಂಕ್ ಯು ಸರ್. ನೋಡೋದಲ್ಲ, ಇದೇ ಆಗಸ್ಟ್ 6ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಬಂಧಗಳಲ್ಲಿ ಲೈಫ್ ಟುಡೇ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ,
ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.